ಗೋಕರ್ಣದ ಹಲವೆಡೆ ಬೀದಿ ದೀಪಗಳು ಹಾಳಾಗಿ ಹಲವು ದಿನಗಳು ಕಳೆದಿದ್ದು ಜನರು ರಾತ್ರಿ ವೇಳೆ ಸಂಚರಿಸಲು ತೊಂದರೆ ಪಡುತ್ತಿದ್ದು ಈ ಬಗ್ಗೆ ಗ್ರಾಮ ಪಂಚಾಯತ್ಗೆ ತಿಳಿಸಿದ್ರೂ ಸರಿಪಡಿಸಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ. ಗೋಕರ್ಣ ಕಟ್ಟಿಗೆ ಡಿಪೋದ ಬಳಿ ಕಳೆದ 15 ದಿನಗಳಿಂದ ಬೀದಿ ದೀಪ ಹಾಳಾಗಿದೆ. ಮಂಗಳವಾರ ರಾತ್ರಿ ಶವ ಸಂಸ್ಕಾರಕ್ಕಾಗಿ ಕಟ್ಟಿಗೆ ತೆಗೆದುಕೊಂಡು ಹೋಗಲು ಬಂದವರು ಮೊಬೈಲ್ ಬೆಳಕಿನಲ್ಲಿ ಕಟ್ಟಿಗೆ ಓಡಿಸಿ ವಾಹನಕ್ಕೆ ತುಂಬಿಕೊಂಡು ಹೋಗಲು ಪರದಾಡಿದ್ದಾರೆ. ಗೋಕರ್ಣ ಮುಖ್ಯ ಕಡಲ ತೀರದ ಬಳಿ ಪದೇ ಪದೇ ಬೀದಿ ದೀಪ ಹಾಳಾಗುತ್ತಿದ್ದು ವಾಹನ ನಿಲುಗಡೆ ಸ್ಥಳ ಸೇರಿದಂತೆ ಎಲ್ಲೆಡೆ ಕತ್ತಲೆ ಕೂಪವಾಗಿ ಮಾರ್ಪಟ್ಟಿದ್ದು ರಾತ್ರಿ ವೇಳೆ ಕಳ್ಳರು ಕೈಚಳಕ ತೋರುವ ಆತಂಕವಿದೆ. ಈ ಭಾಗದಲ್ಲಿ ನೂರಾರು ಮನೆಗಳಿದ್ದು ರಾತ್ರಿ ಸಂಚಾರಕ್ಕೂ ತೊಡಕಾಗುತ್ತಿದೆ. ಮುಖ್ಯ ಕಡಲ ತೀರಕ್ಕೆ ಸಾಗುವ ಮಾರ್ಗದ ಬಳಿ ಕಂಬಕ್ಕೆ ಅಳವಡಿಸಿದ ಟ್ಯೂಬ್ಲೈಟ್ ತುಂಡಾಗಿ ತಂತಿಯೊಂದಿಗೆ ಜೋತಾಡುತ್ತಿದ್ದು ಜನರ ತಲೆ ಮೇಲೆ ಬೀಳುವ ಆತಂಕವಿದೆ. ಇದರಂತೆ ಬಹುತೇಕ ಕಡೆ ತೇಲಾಡುತ್ತಿದ್ದು ಸರಿಪಡಿಸುವವರು ಯಾರು ಎಂಬುದು ತಿಳಿಯದಾಗಿದೆ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಕುಮಟಾ ಕರಾವಳಿ ಕಾವಲು ಪೊಲೀಸ್ ಪಡೆಯ ವತಿಯಿಂದ ಭದ್ರಕಾಳಿ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಕರಾವಳಿ ಕಾವಲು ಪಡೆಯ ಪಿಎಸ್ಐ ಕೋಕಿಲ್ ಎಚ್ ಮಾತನಾಡಿ, ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮ ವ್ಯಸನಿಯಾದವನ ಆರೋಗ್ಯ ಹದಗೆಡುವುದರ ಜೊತೆಗೆ ಸಮಾಜ ಹಾಗೂ ತನ್ನ ಕುಟುಂಬವನ್ನ ತೊಂದರೆಗೆ ಸಿಲುಕಿಸುವ ಬಗ್ಗೆ ತಿಳಿಸಿ ಡ್ರಗ್ಸ್ ಅಥವಾ ಇನ್ನಿತರ ಚಟುವಟಿಕೆಗಳಿಂದ ದೂರವಿರುವಂತೆ ಕರೆ ನೀಡಿದರು. ಅಲ್ಲದೆ ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುವ ಮೋಸ, ವಂಚನೆ ಬಗ್ಗೆ ಜಾಗೃತಿ ವಹಿಸುವಂತೆ ಸೂಚಿಸಿದರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಕುರಿತು ಹಲವು ತಿಳುವಳಿಕೆಯ ಜೊತೆಗೆ ಪ್ರಶ್ನೆಗಳನ್ನ ಕೇಳಿ ಸುದೀರ್ಘವಾಗಿ ಚರ್ಚಿಸಿ ಮಾದಕ ವಸ್ತುಗಳ ಬಳಕೆ ಮಾಡಿದ ಕುರಿತು ಜಾಗೃತಿ ಮೂಡಿಸಿದ್ರು. ನಾನು ತಪ್ಪು ಮಾಡಕ್ ಸಾಧ್ಯನಾ? ನಂಗೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಹೇಳಿದ್ರೆ ನಂಗೆ ಇವ್ರಿಗೆ ಹೊಡೆದ್ರೆ ತಪ್ಪಾಗುತ್ತೆ ಅನ್ನೋದು ನನಗೆ ಗೊತ್ತಿದ್ರೆ ನಾನು ತಪ್ಪು ಮಾಡಕ್ ಸಾಧ್ಯನಾ? ಇಲ್ಲ ಅಲ್ಲ. ನಂಗೆ ಏನೂ ಇಲ್ಲ, ನಂಗೆ ಏನು ಅರ್ವೇ ಇಲ್ಲ. ನನ್ನ ಮೈಂಡ್, ನನ್ನ ಬಾಡಿ ನನ್ನ ಸೀಮಿತದಲ್ಲಿದ್ದ ಅಂದಾಗ್ಲೇ ಏನ್ ಬೇಕಾದ್ರೂ ಮಾಡೋದಲ್ಲ. ಸೊ ಅಂತಹ ಒಂದು ಸ್ಥಿತಿಗೆ ನಿಮ್ಮನ್ನು ತಗೊಂಡು ಹೋಗೋದೇ ಏನು? ಮಾದಕ ದ್ರವ್ಯಗಳು. ಅದ್ರಲ್ಲೇ ನಿಮ್ಗೆ ಏನ್ ಬರುತ್ತೆ? ಕೊಕೈನ್ ಬರುತ್ತೆ, ಗಾಂಜಾ ಬರುತ್ತೆ, ಚರಸ್ ಬರುತ್ತೆ. ಅವೆಲ್ಲ ಸಬ್ಸ್ಟೆನ್ಸಸ್ಗಳು. ಅವುಗಳ ಡೀಪಾಗಿ ನಿಮ್ಗೆ ಹೇಳಕ್ ಹೋಗಲ್ಲ. ಸೊ ಯಾವ ವಸ್ತುಗಳು, ಈವನ್ ಯಾವ್ದು ಮದ್ಯ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಮೋಕ್ ಇರ್ಬೋದು, ಅವೆಲ್ಲ ನಿಮ್ಮನ್ನ ಏನ್ ಮಾಡುತ್ತೆ? ಒಬ್ಬ ಒಳ್ಳೆ ವ್ಯಕ್ತಿಯಿಂದ ಎಷ್ಟು ಬೇಕೋ ಅಷ್ಟು ಸಮಾಜದಿಂದ ದೂರ ಮಾಡ್ತಾ ನಿಮ್ಮನ್ನ ಮೂಲೆ ಗುಂಪು ಮಾಡುವಂತಹ ಚಟಗಳು. ಅರ್ಥ ಆಯ್ತಾ? ಇನ್ಸ್ಟೆಂಟ್ ಆಗಿ ಏನಿರುತ್ತೋ ಅದು ತಪ್ಪು ಅನ್ನೋದೇ ತಲೆಯಲ್ಲಿರ್ಬೇಕು. ಇವಾಗ ಮ್ಯಾಗಿ ಎಷ್ಟು ನಿಮಿಷದಲ್ಲಿ ಮಾಡ್ಬೋದು? ನೀವ್ ಹೇಳಿಲ್ಲ ಅಂದ್ರೆ ತಪ್ಪ ಇದಾಗುತ್ತೆ. ಎಲ್ಲಾರು ತಿನ್ಸಿರಲ್ಲ, ಆರಾಮಾಗಿದೆ. ನಾನು ತುಂಬಾ ಬೇರೆ ಏನಾದ್ರು ನೀವು ಗೊತ್ತಿರೋ ಟಾಪಿಕ್ ಮಾತಾಡ್ತಿದ್ದೇನ? ಯಾಕೆಲ್ಲ ಇಷ್ಟು ನನಗೆ ಗಾಬರಿ ಆಗ್ತಿದೆ, ನೀವ್ ಗಾಬರಿ ಆಗಿದ್ದೀನಿ, ನನಗೆ ಗಾಬರಿ ಆಗ್ತಿದೆ. ನೀವೆಲ್ಲ ಕೂತಿರೋದು ನೋಡಿದ್ರೆ ಮ್ಯಾಗಿ ಎಷ್ಟು ನಿಮಿಷ ತಗೊಂತೀರಾ? ನೀವ್ ಹೇಳಮ್ಮ, ಏನ್ ಹೆಸರು ನಿಮ್ದು? ಧನ್ಯ ಹೇಳ್ತಾರೆ. ಎಷ್ಟು ನಿಮಿಷದಲ್ಲಿ ಮ್ಯಾಗಿ ಮಾಡ್ತೀರಾ ನೀವು? ಅಮ್ಮ ಎಷ್ಟು ನಿಮಿಷದಲ್ಲಿ ನಿಮ್ಗೆ ಊಟ ಸಿಗ್ತಿದೆ ಅಂದ್ರೆ ಅಮ್ಮ ಮ್ಯಾಗಿ ಬೇಕಂತ ಎಷ್ಟು ನಿಮಿಷದಲ್ಲಿ ಮಾಡ್ಕೊಳ್ತಾರ? ಕೆಲವೊಂದು ಏನಿರುತ್ತೆ, ಯಾವ್ದು ನಿಮ್ಗೆ ಬೇಗ ಸಿಗುತ್ತೆ, ಯಾವ್ದು ನಿಮ್ಗೆ ಇವಾಗ ಗುರುಗಳು ಹೇಳ್ತಾರೆ, ತಂದೆ ತಾಯಿ ಹೇಳ್ತಾರೆ ಇದು ಸರಿ ತಪ್ಪು ಅಂತ ಹೇಳ್ಬೋದು. ಬಟ್ ಯಾವ್ದು ತಕ್ಷಣಕ್ಕೆ ನಿಮ್ಗೆ ಖುಷಿ ಕೊಡುತ್ತಲ್ಲ, ಅದು ಯಾವತ್ತೂ ಸಕ್ಸಸ್ ಅನ್ನೋದಷ್ಟು ಈಸಿಯಾಗಿ ಸಿಗುತ್ತಾ? ಇಲ್ಲ ಅಲ್ಲ. ನೀವು ಒಂದು ಜಾಬ್ ತಗೋಬೇಕು ಅಂದ್ರೆ ಏನೇನೆಲ್ಲ ಮಾಡ್ಬೇಕು? ಪ್ರೈಮರಿ ಮಾಡ್ಬೇಕು, ಹೈಯರ್ ಪ್ರೈಮರಿ ಮಾಡ್ಬೇಕು, ಕಾಲೇಜ್ ಮಾಡ್ಬೇಕು, ಡಿಗ್ರಿ ಮಾಡ್ಬೇಕು. ಇವತ್ತು ಹುಟ್ಟಿ ನಾಳೆ ಜಾಬ್ ತಗೊಳಕ್ಕಾಗುತ್ತಾ? ಹಾಗೆ ಯಾವ ವಸ್ತುಗಳು ನಿಮ್ಗೆ ಈಸಿಯಾಗಿ ನಿಮ್ಮನ್ನ ಒಂಥರ ಮಾಯಾಲೋಕಕ್ಕೆ ಕರ್ಕೊಂಡು ಹೋಗ್ತಾವ ಆ ವಸ್ತುಗಳೇನಾಗಿರುತ್ತೆ? ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಸುಬ್ರಹ್ಮಣ್ಯ ಮಾತನಾಡಿ, ಮಾದಕ ವಸ್ತುಗಳ ವ್ಯಸನದಿಂದ ಮಾನಸಿಕ ಆರೋಗ್ಯ, ಕೌಟುಂಬಿಕ ಹಾಗೂ ಶೈಕ್ಷಣಿಕವಾಗಿ ಆಗುವ ಪರಿಣಾಮಗಳು, ಇದರಿಂದ ಆಗುವ ತೊಂದರೆಯನ್ನ ವಿವರಿಸಿ ಮಾದಕ ವಸ್ತುಗಳ ಬಳಕೆ ಮುಕ್ತವಾಗಲು ವಿದ್ಯಾರ್ಥಿ ಜೀವನದಲ್ಲೇ ದೃಢ ಸಂಕಲ್ಪ ಮಾಡಬೇಕು ಎಂದು ಹೇಳಿದರು. ಈ ವೇಳೆ ಕರಾವಳಿ ಕಾವಲು ಪಡೆಯ ಯೋಗೀಶ್ ನಾಯಕ್, ಸುಬ್ರಹ್ಮಣ್ಯ ಹರಿಕಾಂತ್, ಗಿರಿಧರ್ ಹೊಸಕಟ್ಟ ಹಾಗೂ ಇನ್ನಿತರ ಸಿಬ್ಬಂದಿಗಳು, ಪ್ರೌಢಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಮತ್ತು ಹಿರಿಯ ಶಿಕ್ಷಕ ಆರ್ಜಿ ನಾವಡ ಕಾರ್ಯಕ್ರಮ ನಿರ್ವಹಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.